ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ನೀರು ದೋಸೆ ಮತ್ತು ಚಟ್ನಿ. ನೀರು ದೋಸೆ ಚಟ್ನಿ ಯಾವ ಥರ ಮಾಡೋದು ಅಂತಂದು ಇವತ್ತು ತೋರಿಸ್ಕೊಡ್ತೀನಿ. ಮಂಗಳೂರು ಸೈಡೆಲ್ಲ ಇದು ತುಂಬ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ದಿಢೀರನೇ ಯಾರು ಗೆಸ್ಟ್ ಬಂದರೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಚಿಂತೆ ಇರುತ್ತೆ. ಆ ಟೈಮ್ನಲ್ಲಿ ರಾತ್ರಿಯೇ ಅಕ್ಕಿ ನೆನೆ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಬೇಗನೆ ಮಾಡ್ಕೋಬೋದು, ಬೇಗ ಆಗೋಗುತ್ತೆ. ನೋಡಿರಿ ಯಾವ ಥರ ಬಂದಿದೆ ದೋಸೆ ಎಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಯಾವ ಥರ ಕ್ಲೀನಾಗಿ ಬರಬೇಕು ಅಂದರೆ ಅದರ ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ ಇವತ್ತು. ಕೊನೆವರೆಗೂ ನೋಡಿರಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ, ರಾತ್ರಿಯೇ ನಾನು 2 ಗ್ಲಾಸ್ ಅಕ್ಕಿನ ನೆನೆ ಇಟ್ಟಿದ್ದೀನಿ. ನೈಟ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕ್ಲೀನಾಗಿ ನೀರು ಬಸಿಬೇಕು. ಅದನ್ನು ನೀರು ಬಸಿಬಿಟ್ಟು ಮಿಕ್ಸಿಗೆ ಹಾಕಬೇಕು. ನೋಡಿರಿ, ಇಷ್ಟು ಒಂದು ರಾತ್ರಿ ನೆನೆ ಇಟ್ಟಿದ್ರು ಒಂದು 5 ತಾಸಾರು ನೆನೆಬೇಕಿದ್ದು. ಒಂದು 5 ಅವರ್ ನೆನೆದ್ರೆ ಸಾಕಾಗುತ್ತೆ. ಕ್ಲೀನಾಗಿ ಮಿಕ್ಸಿಗೆ ಹಾಕಬೇಕಿದು. 1 ಬಟ್ಲು ಕೊಬ್ಬರಿ ಬೇಕಾಗುತ್ತೆ, ಹಸಿ ಕೊಬ್ಬರಿ. ಇದಕ್ಕೆ ಸೊ ಫ್ರೆಶ್ ಆಗಿರೋ ತೆಂಗಿನಕಾಯಿ ಆದರೆ ಚೆನ್ನಾಗಿರುತ್ತೆ. ಇದು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ತೆಂಗಿನಕಾಯಿ ಎಲ್ಲ. ಇಷ್ಟಾದರೆ ಸಾಕು, ಸ್ವಲ್ಪ ಆದರೆ ಸಾಕಾಗುತ್ತೆ. ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಕೋದಿದು. ಅಕ್ಕಿ ಒಳಗೆ ಸ್ವಲ್ಪ ಹಾಕಿ ರುಬ್ತೀನಿ ನಾನು. ಅದು ಕ್ಲೀನಾಗಿ ಫೈನ್ ಪೇಸ್ಟ್ ಥರ ಆಗಬೇಕಿದು. ನುಣ್ಣಗೆ ರುಬ್ಬಬೇಕು, ತರಿಯಾಗಿ ರುಬ್ಬಾರ್ದು, ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ಥರ ರುಬ್ಬೇಕಿದು. ಎರಡು ಬಟ್ಲ ಹಾಕಿದ್ದೀನಿ, ಹಾಗಾಗಿ ನಾನು 2 ಸರಿ ರುಬ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ನೀರು ದೋಸೆ. ಬೇಗ ತಕ್ಷಣವೇ ಆಗಿಬಿಡುತ್ತೆ, ತೆಳು ಇರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಈ ಸ್ಟೈಲಲ್ಲಿ ಒಂದು ಸತಿ ಮಾಡಿ ನೋಡಿರಿ ಇಷ್ಟ ಆಯ್ತಿದ್ದು. ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬೇಕು. ಇದಕ್ಕೆ ನೀರು ತುಂಬ ಜಾಸ್ತಿ ಹಾಕಬೇಕು. ನೀರು ಎಷ್ಟು ತೆಳು ಇರುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ದಪ್ಪ ಇರಬಾರ್ದು ಹಿಟ್ಟು. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ಬೇಕು ಇದನ್ನು. ಇದು ಅರ್ಧ ಗಂಟೆ ಆಗೋದ್ರೊಳಗೆ ನೋಡಿ ನಾವು ಚಟ್ನಿ ಯಾವ ಥರ ಮಾಡೋದು ಅಂತಂದು ತೋರಿಸ್ತೀನಿ ಇವಾಗ. ನೋಡಿರಿ, ಎಷ್ಟು ನೀರು ಹಾಕ್ತಾಯಿದ್ದೀನಿ. ತುಂಬ ತೆಳು ಇರಬೇಕು, ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ನೀರು ದೋಸೆ ಹಿಟ್ಟು. ಚಟ್ನಿಗೆ ನಾನು ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುಟಾಣಿ, ಒಂದು 5-6 ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಸಿರಾರು ತೊಗೊರಿ, ನಾನು 2 ಕೆಂಪು ತೊಗೊಂಡಿದ್ದೀನಿ. ಆ ಮೆಣಸಿನ್ಕಾಯಿ ಸ್ವಲ್ಪ ಸುಟ್ಕೊತಾ ಇದ್ದೀನಿ ನಾನು ಗ್ಯಾಸ್ ಮೇಲೆ. ಸ್ವಲ್ಪ ಖಾರ ಕಡಿಮೆ ಆಗಲಿ ಅಂತಂದು ಈ ಥರ ಸುಟ್ಕೊತಾ ಇರೋದು. ಸ್ವಲ್ಪ ಇದಾದರೆ ಸಾಕಾಗುತ್ತೆ ಇದು. ನೋಡಿ, ಈ ಥರ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಟ್ನಿ ಮಾಡ್ಕೋತೀನಿ ನಾನು. ಪಲ್ಯ ಚೆನ್ನಾಗಾಗಲ್ಲ ನೀರು ದೋಸೆಗೆ, ಚಟ್ನಿನೇ ಚೆನ್ನಾಗೋದು. ಚಟ್ನಿ ಇಲ್ಲ ಸಾಂಬಾರು ಯಾವುದಾದ್ರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಕೂಡ ನೀರಾಗೇ ಇರಬೇಕು, ಗಟ್ಟಿ ಇರಬಾರ್ದು. ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಮಾಡ್ಕೊತಿದ್ದೀನಿ. ನೋಡಿರಿ, ಇಷ್ಟಾದರೆ ಸಾಕು. ನೋಡಿರಿ ಯಾವ ಥರ ಆಗಿದೆ ಚಟ್ನಿ. ನಾ ಕೆಂಪು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಟ್ನಿ ಕಲರ್ ಈ ಥರ ಬಂದಿದೆ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ
ಸ್ವಲ್ಪ ಜೀರಿಗೆ, ಸಾಸಿವೆ ಸಿಡಿಬೇಕಿದು. ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ರುಚಿ, ವಾಸನೆ, ಘಮ ಎಲ್ಲ ಚೆನ್ನಾಗಿರುತ್ತೆ ಅಂತ ಸ್ವಲ್ಪನೇ ಒಗ್ಗರಣೆಗೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಆಫ್ ಮಾಡಿಬಿಟ್ಟು ಇದು ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು. ಇದು ಚಟ್ನಿ ಕೂಡ ತೆಳುನೇ ಇರಬೇಕು, ಗಟ್ಟಿ ಇರಬಾರ್ದು. ನೀರು ದೋಸೆ ಒಬ್ಬೊಬ್ಬರಿಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಎಲ್ಲ ಕಟ್ಟಾಗಿರುತ್ತೆ, ಇಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ನೋಡ್ರಿ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಮೇಲೆ ತವ ಇಟ್ಟು ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಚ್ಚಬೇಕು ತವಾಗೆ. ಯಾಕೆಂದರೆ ಮೇಲೆ ಎಣ್ಣೆ ಹಾಕೋದಾದರೆ ಕೆಳಗೆ ಎಣ್ಣೆ ಹಚ್ಚೋದು ಬೇಡ. ನಾನು ಕೆಳಗೆ ಎಣ್ಣೆ ಹಚ್ಚಿದ್ದೀನಿ, ಅಂದರೆ ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು. ಇವಾಗ ನೋಡ್ರಿ ಮಾಡೋದು ತೋರಿಸ್ತೀನಿ. ನೋಡ್ರಿ ಎಷ್ಟು ತೆಳು ಇದೆ ಹಿಟ್ಟು. ಇದು ಹಾಕಿಬಿಟ್ಟು ತವಾನೇ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕಾಗುತ್ತೆ. ನಮ್ಮ ಎಷ್ಟು ದೊಡ್ಡ ತವ ತೊಗೊಂಡಿದ್ದೇವೋ ಅಷ್ಟು ಅಗಲ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಮುಚ್ಚಿಟ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಮೇಲೆಲ್ಲ ಹಿಟ್ಟಿಟ್ಟು ಥರ ಡ್ರೈ ಆಗಿರಲ್ಲ. ಹಾಗೆ ಬಿಟ್ಬಿಟ್ರೆ ಅದು ಒಂದು ಸ್ವಲ್ಪ ಡ್ರೈ ಅನ್ನಂಗೆ ಕಾಣಿಸುತ್ತೆ, ಮೇಲ್ಮೇಲೆ ಹಿಟ್ಟಿಟ್ಟಿದ್ದಂಗೆ ಇರುತ್ತೆ. ಅದಕ್ಕೆ ಈ ಥರ ಮುಚ್ಚಬೇಕು. ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ತೆಗಿಬೇಕು. ಇದನ್ನು ತೆಗೆದಾಗ ಗೊತ್ತಾಗುತ್ತೆ. ಈ ಸೈಡಿಗೆಲ್ಲ ಸ್ವಲ್ಪ ಬಿಟ್ಕೊಂಡಿರುತ್ತೆ ನೋಡ್ರಿ. ಸೈಡಿಗೆ ಹಿಂಗೆ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಇವಾಗ ಇದನ್ನು ಯಾವ ಥರನಾರ ನಾವು ಹಿಂಗೆ ಮಡಚಿಬಿಟ್ಟು ಎತ್ಕೋಬೇಕು ಪ್ಲೇಟಿಗೆ. ನೋಡ್ರಿ ಸ್ವಲ್ಪ ಕಟ್ಟಾಗಿಲ್ಲ, ಚೆನ್ನಾಗಿ ಬಂದಿದೆ. ಇನ್ನೂ ಕಿತ್ಕೊಂಡು ಹೋಗುತ್ತಪ್ಪ ದೋಸೆ ಅನ್ನೋದಿದ್ದರೆ ನಾವು ಅಕ್ಕಿ ರುಬ್ತೇವಲ್ಲ, ಆವಾಗ ಒಂದು ಮೊಟ್ಟೆದು ಎಗ್ ವೈಟ್ ಅಷ್ಟೇ ಹಾಕಿಬಿಟ್ಟು ರುಬ್ಬಿದರೆ ಚೆನ್ನಾಗಿ ನೈಸಾಗಿ ಬರುತ್ತೆ ದೋಸೆ, ಕಿತ್ತೋಗಲ್ಲ, ಎಲ್ಲೂ ಚೆನ್ನಾಗಿ ಬರುತ್ತೆ. ಎಷ್ಟು ಸಾರಿ ಮಾಡಿದರೂ ಕಿತ್ತೋಗುತ್ತೆ ಅನ್ನೋರಿಗೆ ಈ ಟಿಪ್ಸ್ ಇದು ನೀರು ದೋಸೆ ಮಾಡೋದು. ನೋಡಿರಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ನಾನೇನು ಎಗ್ ಹಾಕಿಲ್ಲ ಇದಕ್ಕೆ. ಈ ಥರ ಬಿಟ್ಕೊಂಡಿತ್ತು ಅಂದ್ರೆ ಪರವಾಗಿಲ್ಲ, ಮೇಲೆ ಸ್ವಲ್ಪ ಹಾಕ್ಬೋದು, ಇಲ್ಲದ್ರೆ ಹಾಗೇ ಇದ್ದರೂ ನಡೆಯುತ್ತೆ. ಮೇಲೆ ಕವರ್ ಮಾಡಿಬಿಡ್ಬೇಕು. ನೋಡ್ರಿ ಈ ಥರ ಸುತ್ತಲೂ ಗೊತ್ತಾಗ್ತಿದೆಯಲ್ಲ, ಈಗ ಬಿಟ್ಟಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟಿದ್ದು. ನೋಡ್ರಿ ಎಷ್ಟು ನೀಟಾಗಿ ಬರ್ತಾಯಿದೆ. ಮಸಾಲೆ ದೋಸೆ ಹೇಗೆ ಮಾಡೋದು ಅಂತಂದು ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೋಡ್ರಿ ಈ ಥರ ಮಾಡಿದರೆ ಸಾಕಾಗುತ್ತೆ. ನಾ ಇದಕ್ಕೆ ಕೆಳಗೇನು ಎಣ್ಣೆ ಹಚ್ಚಿಲ್ಲ, ಫಸ್ಟಿಗೆ ಒಂದು ದೋಸೆಗೆ ಹಚ್ಚಿದ್ದೆ ಸಹಿ, ಮತ್ತೆ ಹಾಕಿಲ್ಲ ಇದಕ್ಕೆ ಮೇಲಷ್ಟೇ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಬೇಕು, ಅಂದರೆ ಚೆನ್ನಾಗಿ ಬೇಯುತ್ತೆ. ಯಾಕೆಂದರೆ ಇದನ್ನ ತಿರುಗಿಸಿ ಹಾಕೋದಿಲ್ವಲ್ಲ, ಹಾಗಾಗಿ ಚೆನ್ನಾಗಿ ಬೇಯಲಿ ಅಂತ ಅಷ್ಟೇ ಈ ಥರ ಮುಚ್ಚೋದು. ಅಂದರೆ ಮೇಲ್ಗಡೆ ಹಿಟ್ಟು ಡ್ರೈ ಆಗಿ ಕಾಣಿಸ್ಬಾರ್ದು ಅಂತಂದು. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಈ ಸ್ಟೈಲಲ್ಲಿ ಒಂದ್ಸರಿ ನೀರು ದೋಸೆ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಂಗಳೂರು ಸೈಡೆಲ್ಲ ತುಂಬ ಫೇಮಸ್ ಇದು ನೀರು ದೋಸೆ. ನೋಡಿ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ದೀನಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂತಂದ್ಬಿಟ್ಟು. ಚಟ್ನಿ, ಮಾವಿನ ಹಣ್ಣಿನ ಸೀಕರಣೆ, ನೀವು ಸಾಂಬಾರು ಜೋಡಿನೂ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್.